ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರೂ ಬಿಸ್ಕೆಟ್ಸ್ ಅಥವಾ ಕುಕ್ಕೀಸ್ ತರ್ತಿರ್ತೀರಿ ಅಲ್ವಾ? ಈ ತರಹದ ಟ್ರೇನಲ್ಲಿ ಪ್ಯಾಕ್ ಮಾಡಿರ್ತಾರಲ್ವಾ? ಬಿಸ್ಕೆಟ್ ಖಾಲಿ ಆದಮೇಲೆ ಇದನ್ನು ಏನು ಮಾಡ್ತೀರಾ? ಸುಮ್ಮನೆ ಬಿಸಾಕೋ ಬದಲು ಈ ತರಹ ಅಡುಗೆ ಮನೆ ಗೋಡೆಗೆ ಅದನ್ನು ಅಂಟಿಸೋದ್ರಿಂದ ಇದರಲ್ಲಿ ಏನೇನೆಲ್ಲ ಇಟ್ಕೋಬೋದು ಗೊತ್ತಾ? ಡಬಲ್ ಸೈಡೆಡ್ ಟೇಪ್ ಅಥವಾ ಪುಷ್ ಪಿನ್ ಸಹಾಯದಿಂದ ಇದನ್ನು ಗೋಡೆಗೆ ಹಾಕಬಹುದು. ಇದು ನನಗೆ ಓರಿಯೋ ಬಿಸ್ಕೆಟ್ ಪ್ಯಾಕ್ನಲ್ಲಿ ಸಿಕ್ಕಿದ್ದು. ಈ ತರಹ ಯಾವುದೇ ಪ್ಯಾಕ್ನಲ್ಲಿ ಇರೋದನ್ನು ಕೂಡ ಯೂಸ್ ಮಾಡಬಹುದು. ನೋಡಿ, ಈ ರೀತಿಯಾಗಿ ಗೋಡೆನಲ್ಲಿ ಹಾಕಿರೋದ್ರಲ್ಲಿ ಈಗ ಟೀ ಪೌಚ್ಗಳು, ಕಾಫಿ ಪುಡಿ ಪ್ಯಾಕೆಟ್, ಕಡ್ಡಿ ಪೆಟ್ಟಿಗೆ ಇಂಥದ್ದೆಲ್ಲ ಇಡಬಹುದು. ಬ್ರೂ ಪ್ಯಾಕೆಟ್ನ ಪೌಚ್ಗಳನ್ನು ಇದರಲ್ಲಿ ಇಟ್ಕೊಳೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಕಾಫಿ ಮಾಡ್ಕೋಬಹುದು. ಹಾಗೆ ಕಡ್ಡಿ ಪೆಟ್ಟಿಗೆ ಗ್ಯಾಸ್ ಹಚ್ಚೋದಕ್ಕೆ ಯೂಸ್ ಆಗುತ್ತೆ. ಬೆಳಗ್ಗೆ ಹುಡ್ಕಾಡೋದು ಬದಲಿ ಇದರಲ್ಲಿಟ್ಟರೆ ಬೇಗನೆ ಸಿಕ್ಬಿಡುತ್ತೆ. ಇದು ಅಡುಗೆ ಮನೆಯಲ್ಲಿ ಉಪಯೋಗ ಆಯಿತು. ಇನ್ನು ರೂಮ್ನಲ್ಲಿ ಕನ್ನಡಿ ಹತ್ರ ಅಥವಾ ಬಾತ್ರೂಮ್ನಲ್ಲಿ ಇದನ್ನು ಹಾಕೋದ್ರಿಂದ ಅದರಲ್ಲಿ ಬಿಂದಿ ಪ್ಯಾಕೆಟ್ಗಳು, ಹೇರ್ ಕ್ಲಿಪ್ಗಳು, ಸೇಫ್ಟಿ ಪಿನ್, ಹೇರ್ ಪಿನ್ ಇಂಥದ್ದೆಲ್ಲ ಇಡಬಹುದು. ನೋಡಿದ್ರಲ್ಲ, ಇಷ್ಟು ದಿನ ವೇಸ್ಟ್ ಇದೇನಕ್ಕೂ ಬೇಕಾಗೋದಿಲ್ಲ ಅಂತ ಎಸಿತಾ ಇದ್ರಿ ಅನಿಸುತ್ತೆ. ಇನ್ಮೇಲೆ ಹಾಗೆ ಮಾಡೋದಿಲ್ಲ ಅಲ್ವಾ? ಇದೆಷ್ಟು ಬಿಸ್ಕೆಟ್ ಪ್ಯಾಕ್ನ ಉಪಯೋಗ ಆಯಿತು. ಈಗ ಸ್ವೀಟ್ ಬಾಕ್ಸ್ನಲ್ಲಿ ಏನು ಮಾಡಬಹುದು ನೋಡೋಣವಾ? ನೋಡಿ, ಸ್ವೀಟ್ ಬಾಕ್ಸ್ನಲ್ಲಿ ಈ ತರಹ ಬೈಫರ್ಕೇಷನ್ಗಳಿರುತ್ತೆ. ಕೆಲವೊಂದು ಸಲ ಬೇರೆ ಬೇರೆ ವೆರೈಟಿಯ ಸ್ವೀಟ್ಗಳು ಒಂದೇ ಪ್ಯಾಕ್ನಲ್ಲಿದ್ದಾಗ ಈ ತರಹ ಬೈಫರ್ಕೇಷನ್ ಇರೋ ಬಾಕ್ಸ್ ಸಿಗುತ್ತೆ. ಹಾಗಿದ್ದಾಗ ನೀವು ಒಂದು ಕಂಪಾರ್ಟ್ಮೆಂಟಲ್ಲಿ ಸ್ಪೂನ್ಗಳನ್ನು, ಇನ್ನೊಂದರಲ್ಲಿ ಫೋರ್ಕ್ಗಳನ್ನು, ಮತ್ತೊಂದರಲ್ಲಿ ಚಾಕು ಅಥವಾ ಕತ್ರಿಗಳನ್ನು ಹಾಕಿಡಬಹುದು. ಪಾತ್ರೆ ಅಂಗಡಿಗಳಲ್ಲಿ ಈ ತರಹ ಬೈಫರ್ಕೇಷನ್ ಮಾಡಿ ಸ್ಪೂನ್, ಫೋರ್ಕ್ಗಳನ್ನು ಇಡೋದಕ್ಕೆ ಅಂತಾನೆ ಟ್ರೇ ಸಿಗುತ್ತೆ. ಅದನ್ನು ತರೋದು ಬದಲಿ ಈ ಸ್ವೀಟ್ ಬಾಕ್ಸ್ನೇ ಉಪಯೋಗಿಸಬಹುದು ಅಲ್ವಾ? ನೋಡಿ, ಈ ತರಹ ಅಡುಗೆ ಮನೆ ಕಟ್ಟೆ ಮೇಲೆ ಇಡಬಹುದು ಅಥವಾ ಡ್ರಾ ಒಳಗಡೆ ಇಡಬಹುದು. ಹಾಗೆಯೇ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು. ನೆಕ್ಸ್ಟ್ ಐಡಿಯಾ ಏನಪ್ಪ ಅಂದರೆ, ಏನನ್ನಾದರೂ ಪಾರ್ಸಲ್ ತಂದಾಗ ಈ ತರಹ ಟ್ರಾನ್ಸ್ಪರೆಂಟ್ ಬಾಕ್ಸ್ ಕೊಡ್ತಾರೆ ಅಲ್ವಾ? ಸರಿಯಾಗಿ ಕ್ಲೋಸ್ ಮಾಡೋಕ್ಕೆ ಕೂಡ ಬರ್ತಿರುತ್ತೆ. ಇದನ್ನು ಹೇಗೆ ಉಪಯೋಗಿಸ್ಕೋಬೋದು ನೋಡೋಣವಾ? ನೋಡಿ, ನಾನು ಇದರಲ್ಲಿ ಒಣ ಮೆಣಸಿನ್ಕಾಯಿ ಹಾಕಿಡ್ತಾ ಇದ್ದೀನಿ. ಇದೇ ರೀತಿ ಮಸಾಲೆ ಸಾಮಾನುಗಳು ಅಂದರೆ ಚಕ್ಕೆ, ದಾಲ್ಚಿನ್ನಿ, ಲವಂಗ ಈ ತರಹದ್ದು ಕೂಡ ಹಾಕಬಹುದು. ಟ್ರಾನ್ಸ್ಪರೆಂಟ್ ಬಾಕ್ಸ್ ಆಗಿರೋದ್ರಿಂದ ಶೆಲ್ಫ್ನಲ್ಲಿ ಯಾವುದರಲ್ಲಿ ಏನು ಇಟ್ಟಿದ್ದೀವಿ ಅಂತ ಬೇಗನೆ ಗೊತ್ತಾಗುತ್ತೆ. ಈ ತರಹ ಬಾಕ್ಸ್ಗಳು ಸರಿಯಾಗಿ ಮುಚ್ಚೋದಕ್ಕೆ ಬರೋದ್ರಿಂದ ಇದರಲ್ಲಿಟ್ಟಿರೋದು ಏನೂ ಚೆಲ್ಲೋದಿಲ್ಲ. ಹಾಗೆ ಎಲ್ಲ ಡ್ರೈ ಐಟಮ್ ಇಡೋದ್ರಿಂದ ಲೀಕ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ. ನೆಕ್ಸ್ಟ್ ಐಡಿಯಾ ನೋಡಿ, ಎಗ್ಗಳನ್ನು ತಂದಾಗ ಈ ತರಹ ಟ್ರೇ ಬಂದಿರುತ್ತೆ ಅಲ್ವಾ? ಎಗ್ ಖಾಲಿ ಆದ ನಂತರ ಇದನ್ನು ಹೇಗೆ ಉಪಯೋಗಿಸಬಹುದು ನೋಡಿ. ಮೊದಲಿಗೆ ಈ ಟ್ರೇನ 2 ಭಾಗವಾಗಿ ಕಟ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆ ಕಟ್ಟೆ ಮೇಲೆ ಜಾಸ್ತಿ ಜಾಗ ಇದ್ದರೆ ಕಟ್ ಮಾಡದೆ ಕೂಡ ಇಡಬಹುದು. ನೋಡಿ, ಈಗ ಈ ರೀತಿಯಾಗಿ ಒಂದೊಂದಾಗಿ ಪ್ಲೇಟ್ನ ಇದರಲ್ಲಿ ಜೋಡಿಸ್ಕೋಬಹುದು. ಯಾವುದಾದ್ರೂ ಸ್ಪ್ರೇ ಕಲರ್ಗಳಿಂದ ಈ ಟ್ರೇನ ಸ್ಪ್ರೇ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಮಾಡ್ಕೊಂಡಂತಹ ಇನ್ನೊಂದು ಟ್ರೇ ಇತ್ತಲ್ವಾ, ಅದರಲ್ಲಿ ನೋಡಿ ಈ ರೀತಿಯಾಗಿ 2 ಕಡೆ ಕಪ್ಗಳನ್ನು ಇಡಬಹುದು. ಹಾಗೆಯೇ ಮಧ್ಯ ಹೆಚ್ಚಿಗೆ ಜಾಗ ಇದೆ ಅಲ್ವಾ, ಅಲ್ಲಿ ಸ್ಪೂನ್, ಫೋರ್ಕ್, ಚಾಕುಗಳನ್ನು ಇಡಬಹುದು. ನೋಡಿದ್ರಿ ಅಲ್ವಾ, ಎಲ್ಲ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸಬಹುದು ಅಂತ. ಈ ತರಹದ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೇನೆ ನೋಡ್ತಾ ಇರಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.